सप्ताश्वरतमारूढं प्रचण्डं कश्यपात्मजं श्वेतपद्मधरं देवं तं ಮಗು ಮಗು ಕರ್ಣ ಕರ್ಣ ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ್ದ ನೀನು ಯಾರು ತಾಯಿ? ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿ ಸೂರ್ಯ ದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀಯಳು ನಾನು. ಈ ನಿರ್ಭಾಗ್ಯಗಳನ್ನು ಕುಂತಿ ಎಂದು ಕರೆಯುವರು. ಕುಂತಿ ಅಂದರೆ ಅರ್ಜುನನ ತಾಯಿ.
ಅಂದ ಮೇಲೆ ನನ್ನ ಹೆತ್ತ ತಾಯಿ ಅಮ್ಮ ಕಂದ, ನಮಸ್ಕರಿಸುವೆನು ತಾಯಿ. ಕೀರ್ತಿಶಾಲಿಯಾಗ ಮಗನೇ, ಕೀರ್ತಿಶಾಲಿಯಾಗ. ಬಹುದಿನದ ಬಯಕೆ ಫಲಿಸಿತಮ್ಮ. ಅಮ್ಮ ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ಕರುಣೆಯ ತೋರಿದೆ ಕುವರನ ಹಳೆದೆ. ಅಮ್ಮ ಅಮ್ಮ ಕರುಣೆಯ ತೋರಿದೆ ಕುವರನ ಹಳೆದೆ. ಎಂದಿಗೆ ಈ ಋಣವ ತೀರಿಸಲಮ್ಮ. ಎಂದಿಗೆ ಈ ಋಣವ ತೀರಿಸಲಮ್ಮ. ಶ್ರಮಿಸಿದ ಮರುಕ್ಷಣವೇ ಜಲಕ್ಕೆ ಸೆಳೆಯಂತೆ. ಶ್ರಮಿಸಿದ ಮರುಕ್ಷಣವೇ ಜಲಕ್ಕೆ ಸೆಳೆಯಂತೆ. ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಮಗುವಮ್ಮ ನಾನಾಗ ಏನೊಂದನು ಹರಿಯೇ. ಬಹುದಿನದ ಬಯಕೆ ಫಲಿಸಿತಮ್ಮ. ಬಯಸಿದ ದರ್ಶನವು ಲಭಿಸಿತಮ್ಮ. ಬಹುದಿನದ ಬಯಕೆ ಫಲಿಸಿತಮ್ಮ. ನಾ ಮಾಡಿದ ಅಪರಾಧ ಏನೊಂದು ತಾಯೇ. ನಾ ಮಾಡಿದ ಅಪರಾಧ ಏನೊಂದು ತಾಯೇ. ಅಕ್ಷಮ್ಯವೆನಿಸೆ ಜೀವವ ಹೊರೆದೆ. ಅಕ್ಷಮ್ಯವೆನಿಸೆ ಜೀವವ ಹೊರೆದೆ. ಮಗನೆಂಬ ಮಮಕಾರ ಅಮ್ಮ 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 ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯೇ. ಮಗನೆಂಬ ಮಮಕಾರ ನಿನಗಿಲ್ಲವೇ ತಾಯೇ. ಐವರ ಮಾತೆ ನಿನಗಿರುವುದೇ ಕೊರತೆ.
ಬಯಸಿದ ದರುಶನವು ಲಭಿಸಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ. ಕೀರ್ತಿ ಕೀರ್ತಿ ನನ್ನದೆಂತಹ ಕೀರ್ತಿಯಮ್ಮ, ನನ್ನದೆಂತಹ ಕೀರ್ತಿಯಮ್ಮ. ನಾನು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡಲು ಮನುಷ್ಯ ಮಾತ್ರನವನಾದ ನಾನು ನಿನಗೆ ಮಾಡಿದಂತ ಅಪರಾಧವಾದರೇನು ತಾಯಿ? ಈ ಪಾಪಿಯ ದೇವನ್ನ ಅಲ್ಲಿದ್ದ ಜಲಚರಗಳು ಕೂಡ ಕಿತ್ತು ತಿನ್ನದ ಬಿಟ್ಟವಲ್ಲ ತಾಯಿ. ಕಾಡಿನಲ್ಲಿರುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು ಹೀಗಿರುವಾಗ ಅಮ್ಮ, ಹೀಗಿರುವಾಗ ಈ ಪ್ರಪಂಚದಲ್ಲಿ ನನ್ನನ್ನು ಎಲ್ಲ ಹೀನ ಕುಲದವನು ಸೂತ ಕುಲದವನೆಂಬುದಾಗಿ ಆಡಿಸಿ ಮಾತನಾಡುತ್ತಿದ್ದಾಗ ನೀನು ಅದನ್ನು ಒಂದೇ ಒಂದು ಮಾತಿನಿಂದ ಬಗೆಹರಿಸಬಹುದಾಗಿತ್ತು. ನೀನು ಏಕಮ್ಮ ಸುಮ್ಮನಾದ. ಪಾಂಡುವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಈ ವಿಭಿನ್ನ ಪ್ರಪಂಚದಲ್ಲಿ, ಈ ವಿಭಿನ್ನ ವಾತಾವರಣದಲ್ಲಿ ಬಿಟ್ಟು ಏಕೆ ತಾಯಿ? ಕರ್ಣಾರ್ಜುನರ ಸ್ನೇಹವನ್ನು ನಾಶ ಮಾಡಿ ನಮ್ಮಗಳ ಮಧ್ಯೆ ದ್ವೇಷದ ಕಮರಿಯನ್ನು ಏಕೆ ಬಸಿದೆ? ಮಾತನಾಡು ತಾಯಿ, ಮಾತನಾಡಮ್ಮ, ಮಾತನಾಡು ತಾಯಿ. ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು, ಹೋಗಲಿ ಬಿಡು. ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳಮ್ಮ. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುವೆ ಅಮ್ಮ. ಇಷ್ಟು ದಿನಗಳ ಮೇಲಾದರೂ ಮಗನೆಂಬ ನೆನಪು ಬಂದಿತ್ತಲ್ಲ ತಾಯಿ. ಕರುಣೆ ತೋರಿದೆಯಲ್ಲಮ್ಮ. ಈ ಉಪಕಾರದ ಭಾರವನ್ನ ಈ ಜನ್ಮದಲ್ಲಿ ನಾನು ಹೇಗೆ ತೀರಿಸಲಿ ತಾಯಿ? ಕುಮಾರ, ಕರ್ಣ, ಕಂದ, ಬಾರ. ನನ್ನ ತಾಯಿನ ನೀನಯ್ಯ. ಈ ಜೀವ ನಿನದೇ.
ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಹರಿಯುತ್ತಿರುವುದು. ಬಾಲ್ಯದಲ್ಲಿ ನಾನು ಮಾಡಿದ ಅಪಚಾರಕ್ಕಾಗಿ ನನ್ನ ಮನಸ್ಸಿನಲ್ಲಿ ಅದೆಷ್ಟು ನೊಂದು ಬೆಂದೆನು ಆ ಪರಮೇಶ್ವರನಿಗೆ ಗೊತ್ತು. ನೀನು ಬದುಕಿರುವ ವಿಚಾರವೇ ನನಗೆ ತಿಳಿದಿರಲಿಲ್ಲ. ಈಗ ತಾನು ಶ್ರೀಕೃಷ್ಣ ಪರಮಾತ್ಮನಿಂದ ಎಲ್ಲವನ್ನು ತಿಳಿದುಕೊಂಡೆ. ಇಷ್ಟು ದಿವಸಗಳು ನೀನು ಪಟ್ಟ ದುಃಖಕ್ಕೆಲ್ಲ ಕಾರಣ ನಾನು. ನನ್ನನ್ನು ಕ್ಷಮಿಸು ಕರ್ಣ, ನನ್ನನ್ನು ಕ್ಷಮಿಸಿ. ಅಮ್ಮ, ನೀನು ಈ ರೀತಿ ಮಾತನಾಡುತ್ತಿರುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನಾನು ಹತಭಾಗ್ಯ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ ತಾಯಿ? ನಿನ್ನೀ ಪಾದ ಸೇವೆಗಳನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ತಾಯಿ ಸುಕೃತಶಾಲಿಗಳು? ಈ ಪಾಪಿಗೆ ಅಂತಹ ಭಾಗ್ಯ ಎಲ್ಲಿಂದ ಬರಬೇಕು? ಬಿಡು ತಾಯಿ, ನಿನ್ನ ಚಿಂತೆಯನ್ನು. ಆದದ್ದು ಹಾಗೆ ಹೋಯ್ತು. ಈಗಲಾದ್ರೂ ನಿನ್ನ ಸಹೋದರಾದ ಪಾಂಡವರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡುಕನ್ನು ಹಾರೈಸಬೇಡ ಕಂದ. ಸೌಭಾತ್ರ ದಾನ ಮಾಡು ಕರ್ಣ. ಇದೊಂದು ಮಾತನ್ನು ಬಿಟ್ಟು ಬೇರೆ ಇನ್ನೆನ್ನಾದರೂ ಕೇಳು ತಾಯಿ. ನಾನು ಜೀವಿತವಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲ್ಲ. ಹೌದು ತಾಯಿ. ಹೆತ್ತ ತಾಯಿಯಾದ ಬಂದು ನಾನು ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರವೇಕೆ? ಅವರನ್ನು ಉಳಿಸಿ ಕರ್ಣ. ಅಮ್ಮ, ನೀನು ವೀರಮಾತೆ. ನೀನು ಹೇಳು, ಪೊರೆದಾತನು ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿರೇ ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆ ತಗ್ಗಿಸದಿರೇ ಈ ಕಣ್ಣನು ಇಂತಹ ನೀಚನೆಂದು ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಈತ ಬೋಧನೆಯನ್ನು ಮಾಡುತ್ತಾಯಿ. ನಿಶ್ಚಯ ಕಂದ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನಲ್ಲಿ ಬಿದ್ದ ಸಹೋದರರಲ್ಲವೇ? ಇರಬಹುದು ತಾಯಿ. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರವನ್ನು ಮಾಡುವುದು ನಾನು ನೋಡಿ ಸಂತೋಷ ಪಡಬಾರದೆ ಕಂದ? ಇರಬಹುದಮ್ಮ. ಅಮ್ಮ, ಪಂಚಪಾಂಡವರನು ಪಂಚಪ್ರಾಣಗಳಂತೆ ಪಂಚಪಾಂಡವರನು ಪಂಚಪ್ರಾಣಗಳಂತೆ ಪಂಚಬಾಣದ ಪಿತನು ಪೊರೆಯುತ್ತಲಿಗನಮ್ಮ. ಪಂಚಬಾಣದ ಪಿತನು ಪೊರೆಯುತ್ತಲಿಗನಮ್ಮ. ಭಯವಿಲ್ಲಮ್ಮ, ಜಯವಿದೆ ನಿಮಗೆ ಭವಹರ ಕೃಷ್ಣನ ದಯವಿರುವಾಗ. ಭವಹರ ಕೃಷ್ಣನ ದಯವಿರುವಾಗ ಭಯವಿಲ್ಲವಮ್ಮ, ಜಯವಿದೆ ನಿಮಗೆ. ಚಿಂತಿಸದಿರು ತಾಯೇ, ಸಂತಸ ಪಡು ನೀನು. ಚಿಂತಿಸದಿರು ತಾಯೇ, ಸಂತಸ ಪಡು ನೀನು. ಕಂತು ಪಿತನು ತಾನು ಪೊರೆಯುತ್ತಲಿಗನಮ್ಮ. ಹೌದು ತಾಯಿ. ಕಂತು ಪಿತನು ತಾನು ಪೊರೆಯುತ್ತಲಿಗನಮ್ಮ. ಗರುಡವಾಹನ ಶ್ರೀ
ನಮ್ಮ ಅಗಲದಲ್ಲಿ ನಿಮ್ಮನ್ನು ಪೂರೈಯುತ್ತಲಿಯ ನಮ್ಮ ಭಯವಿಲ್ಲವಮ್ಮ ಜಯವಿದೆ ನಿಮಗೆ ಭವಹರ ಕೃಷ್ಣನ ದಯವಿರುವಾಗ ಭವಹರ ಕೃಷ್ಣನ ದಯವಿರುವಾಗ ಭಯವಿಲ್ಲವಮ್ಮ ಅಮ್ಮ ಕರೆಕ್ಟ್. ಇದುವರೆಗೂ ಆ ನಿನ್ನ ಮಕ್ಕಳಾದ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನು? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೆಲ್ಲಿವುದು ತಾಯಿ? ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ನಾನು ಆ ದುರ್ಯೋಧನರನ್ನು ಸೇರಿ ಯುದ್ಧವನ್ನು ಪ್ರಾರಂಭಿಸುತ್ತಿರುವಾಗ ನಾನು ತಾನೇ ಭಯಪಡದೆ ಹೇಗಿರಲಿ? ಅವರೊಡನೆ ಕೂಡಿ ಬಾಳಲು ನಿನಗೆ ಇಷ್ಟವಿಲ್ಲದ ಪಕ್ಷದಲ್ಲಿ ನೀನು ಯುದ್ಧದಲ್ಲಿ ಆದರೂ ಪರಾಮುಖನಾಗುವಿಯಾ? ಈ ಕಣ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡುವೆ. ಉಳಿದಿದ್ದು ದೈವ ಇಚ್ಛೆ. ಅಮ್ಮ, ಆತನಿಗೆ ನನ್ನಲ್ಲಿರುವ ಸ್ನೇಹವನ್ನ ನೀನೇನು ತಾನೇ ಬಲ್ಲಿಯೇ ತಾಯಿ? ನಿನ್ನ ಸಹಿತ ಅಮ್ಮ, ನಿನ್ನ ಸಹಿತ ಈ ಪ್ರಪಂಚವೇ ನನ್ನನ್ನು ದೂಡಿಬಿಟ್ಟಾಗ ಬಹು ಮನ್ನಣೆಯಿಂದ ಸಾಕಿ ಸಲಹಿದನಲ್ಲ. ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಅಂಗರಾಜ್ಯಕ್ಕೆ ಪಟ್ಟಾಭಿಷಕ್ತನನ್ನಾಗಿ ಮಾಡಿ ತನ್ನನ್ನೇ ತನ್ನ ರಾಜ್ಯದ ಆಧಾರ ಸ್ತಂಭವೆಂದು ನಂಬಿ ತನ್ನ ಪ್ರಾಣದ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧ ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವತಃ ಆಗಲಾರದಮ್ಮ, ನಾನು ಪ್ರಮುಖನಾಗಲಾರ. ಹೋಗಲಿ ಬಿಡಪ್ಪ, ಇನ್ನು ನಾನು ನಿನಗೆ ಹೆಚ್ಚಿಗೆ ತೊಂದರೆ ಕೊಡಲಾರೆ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಮಾತ್ರ ಕೊಲ್ಲಬೇಡ. ತಾಯಿ, ಅಮ್ಮ, ನೀನು ನನ್ನ ಹೆತ್ತ ತಾಯಿ. ನಿನ್ನ ಮಕ್ಕಳಾದ ಪಾಂಡವರ ಮೇಲಿರುವ ಮಮತೆ ಕರುಣೆ ಕಿಂಚಿತ್ತಾದರೂ ನನ್ನ ಮೇಲೆ ಬಾರಲಿಲ್ಲವೇ ತಾಯಿ? ನಿನ್ನ ಮಕ್ಕಳಾದ ಪಾಂಡವರ ಮೇಲೆ ನಿನಗದೆಷ್ಟೊಂದು ಮಮತೆಯಮ್ಮ. ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವೆನು ಅಮ್ಮ, ಯಾರನ್ನಾದರೂ ಉಳಿಸುವೆನು. ಆದರೆ ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾನ, ಭೀಮಸ್ಸು, ಗಾಂಡೀವಿ, ವಿಜಯ ಎಂಬ ದಶನಾಮಗಳು ಹೊತ್ತು ದಶ ದಿಕ್ಕುಗಳಲ್ಲೂ ವಿಜಯದ ಕೀರ್ತಿ ಪತಾಕೆ ಹಾರಿಸಿದೆ ಎಂದು ದುರಾಂಕಾರದಲ್ಲಿ ಮೆರೆಯುತ್ತಿರುವ ಆ ನಿನ್ನ ಮಗ ಮಧ್ಯಮ ಪಾಂಡವ ಅರ್ಜುನ, ಆತನನ್ನು ಮಾತ್ರ ಸುಮ್ಮನೆ ಹೌದು ತಾಯಿ. ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರು. ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ ಜನನಿ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿರುವುದು.
ಅರ್ಜುನನಿಂದ ನಾನೇ ಮೃತಪಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು. ನಿನ್ನ 5 ಜನ ಮಕ್ಕಳು ಉಳಿಯುವರಲ್ಲ. ಬಿಡು ತಾಯಿ ನಿನ್ನ ಚಿಂತೆಯನ್ನು ಬಿಡು. ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರ ಬೇಕಪ್ಪ? ಏಕೆ ನಿನಗೆ ಅರ್ಜುನನ ಮೇಲೆ ನಿನಗಿಷ್ಟೊಂದು ವೈರ? ಕಟ್ಟ ಕಡೆಯದಾದ ನನ್ನದೊಂದು ಮಾತನ್ನಾದರೂ ನೀನು ನಡೆಸಿಕೊಡುವೆಯಾ? ಅಮ್ಮ ಅಮ್ಮ, ಅದೇನು ಹೇಳು ತಾಯಿ, ಇದರಿಂದಲಾದರೂ ನಿನ್ನ ಋಣವನ್ನು ತೀರಿಸುವೆನು. ಹೇಳು ತಾಯಿ. ಸತ್ಯವಾಗಿ ನಡೆಸಿಕೊಡುವೆಯಾ ಮಗನೇ? ಅಮ್ಮ, ಎತ್ತ ತಾಯಿಯ ಕಡೆಯ ಮಾತನ್ನು ನಡೆಸಿಕೊಡಲಾರದಂತ ಕಡು ಪಾಪಿ ಎಂದು ಭಾವಿಸಿಬಿಟ್ಟೆಯಮ್ಮ ಈ ಕರ್ಣನನ್ನ. ಕೇಳುತ್ತಾನೆ, ಜನನಿ ನಿನ್ನ ಮಗನಿವನು ಉಸಿಯಾಡುವನೇನು. ಜನನಿ ನಿನ್ನ ಮಗನಿವನು ಉಸಿಯಾಡುವನೇ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಗೆ ನಡೆಯಿಸುವೆನು ನಿನ್ನ ನುಡಿಯ. ನಿಜವೇ? ಸತ್ಯ ತಾಯಿ. ಎಂತಾದರೂ ಸರಿಗೆ ನಡೆಯಿಸುವೆನು ನಿನ್ನ ನುಡಿಯ. ಧರ್ಮದಾಣೆ ಧರ್ಮಜನಾಣೆ ನಿನ್ನಿ ಪಾದ ಕಮಲದಾಣೆ ಜನನಿ. ಹಾಗಾದ ಕೇಳುಕುಮ, ಈ ಜಗತ್ತಿನಲ್ಲಿ ಆಯುಷ್ಯಿದ್ದವರು ಎಲ್ಲಿ ಆದರೂ ಬದುಕಿಕೊಳ್ಳ. ಈ ಹೆತ್ತ ಹೊಟ್ಟೆಗೂ ಅದೇ ಸಂತೋಷ. ಆದರೆ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾಳಿನ ಭಯಂಕರವಾದ ಯುದ್ಧದಲ್ಲಿ ನಾನು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬಾರದು ಕಂದ. ದುರ್ಯೋಧನ, ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ. ಈಗಲೀಗ ನೀನು ಸಂಪೂರ್ಣವಾಗಿ ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಸೂರ್ಯಚಂದ್ರಾದಿಗಳೇ, ಮನೋಮುನಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದ. ದುರ್ಯೋಧನನ ದುರಾದೃಷ್ಟಕ್ಕೆ ವಿದುರನು ಸಭೆಯಲ್ಲಿ ಬಿಲ್ಲನ್ನು ಮುರಿದು ಬಿಸಾಡಿದ. ಶ್ರೀಕೃಷ್ಣ ಪರಮಾತ್ಮನಾದರೂ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನು ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ ಎಂದು ವಾಗ್ದಾನ. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವುದು.
ಮಾಡಲಿ ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗೆ ಮಡಿಯುವೆ. ಉಳಿದಿದ್ದು ದೈವ ಇಚ್ಛೆ. ಅಯ್ಯೋ ಅಮ್ಮ ಅಮ್ಮ, ಹೇಳು. ಎಂತಹ ಮಾತನ್ನು ಕೇಳಿಬಿಟ್ಟೆ, ಎಂತಹ ಮಾತನ್ನು ಕೇಳಿಬಿಟ್ಟಿಯಮ್ಮ. ನಿನ್ನ ಮಕ್ಕಳಾದ ಪಾಂಡವರ ಮೇಲೆ ನಿನಗದೆಷ್ಟೊಂದು ಮಮತೆಯಮ್ಮ. ಆಗಲಿ, ಚಿಂತಿಸಬೇಡ. ನನ್ನ ಮಾತಿನಲ್ಲಿ ಏನಾದರೂ ಸಂದೇಹವಿದೆ? ಇಲ್ಲ, ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲ. ಆದರೆ ನಿನ್ನ ಮಾತಿನಲ್ಲಿ ಕಡೆಯದಾಗಿ ಕೇಳುತ್ತಿದ್ದೀನಿ, ಸಂದೇಹವಿಲ್ಲ ತಾನೆ? ಅಮ್ಮ, ನನ್ನ ಮಾತಿನಲ್ಲಿ ಸಂದೇಹ ಬಿಡಬೇಡ. ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಎತ್ತ ಕರುಳಿನ ಬಾಧೆಯನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಕರ್ಮದಾದಿಗೆ ಕಾಲಿಡಲೊಲ್ಲೆ, ಇದೋ ಕೊಡುವೆನು ಭಾಷೆಯನು ಬಿಡು ಚಿಂತೆಯನು ಜನನೀ, ಜನನೀ. ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಸತ್ಯ ತಾಯಿ, ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲ ನಾ ಮತ್ತೊಂದ. ಮುಗಿಲ ಇಳಿದು ಬರಲಿ, ಈ ಧರೆಯ ಬೆರೆದು ನಿಲ್ಲಲಿ. ಸತ್ಯ ತಾಯಿ, ಮುಗಿಲ ಇಳಿದು ಬರಲಿ, ಈ ಧರೆಯ ಬೆರೆದು ನಿಲ್ಲಲಿ. ಈ ತಾಣ ತಪ್ಪೆ ನಮ್ಮ, ನಿನ್ನಾಣ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಶ್ರೀಕೃಷ್ಣ ಪರಮಾತ್ಮನ ಕುಟುಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ. ಅಮ್ಮ, ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಹೋಗಿ ಬರುವೆಯ ತಾಯಿ. ಅಮ್ಮ, ದಯಮಾಡಿ ಸ್ವಲ್ಪ ಹೀಗೆ ಬರುವೆಯ ತಾಯಿ. ಏನು ಕಂದ, ಹೇಳಪ್ಪ, ಏನು? ಎತ್ತ ತಾಯಿಯ ಪ್ರಥಮ ದರ್ಶನವು ಹಿಂದಾಯಿತು, ಬಹುಶಃ ಅಂತಿಮ ದರ್ಶನವು ಹಿಂದೆ ಎಂದು ತೋರುತ್ತಿದೆಯಮ್ಮ. ನನ್ನದೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನು ಹೇಳು, ನಡೆಸ
ಸತ್ಯವಾಗಿ ನಡೆಸಿಕೊಡಿಯೋ ಅಮ್ಮ. ಶ್ರೀಕೃಷ್ಣನ ಪಾದದಾಣಿಯಾಗಿ ನಡೆಸಿಕೊಡುತ್ತೇನೆ, ಹೇಳಿಕಂದ. ಹಾಗಾದರೆ ಅಮ್ಮ, ಈ ಯುದ್ಧ ರಂಗವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ. ದೈವವಶತ್ತು ನಾನು ಈ ಯುದ್ಧದಲ್ಲಿ ಏನಾದರೂ ಮಣಿತರೆ, ದೈವವಶತ್ತು ನಾನು ಈ ಯುದ್ಧದಲ್ಲಿ ಏನಾದರೂ ಮಣಿತರೆ ಸತ್ಯಸಂಧನಾದ ಧರ್ಮರಾಯನಿಂದ ನನ್ನ ಉತ್ತರ ಕ್ರಿಯಾದನ್ನು ಮಾಡಿಸಬೇಕೆಂದು ಇದೋ ನಿನ್ನಡಿದ ಅವರೆಂದು ಬೇಡಿಕೊಳ್ಳುವೆನು ತಾಯಿ. ಸಂಕಟ ಮಗನೇ, ಇದೆಂತಹ ಸಂಕಟ! ಇಂತಹ ಸಂಕಟ ನಾಶಗಳಿಂದಲೇ ಸರ್ವ ಸಾಮ್ರಾಜ್ಯ ಉಳಿಯುವುದಾದರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ, ನಾಶವಾಗಿ ಹೋಗಲಿ. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲುವುದೇನು. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲುವುದೇನು. ಅಮ್ಮ, ನಿನ್ನ ಮಗವನು ಯುಗದಿ ಕಾಣಲುವುದೇನು. ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಬಗೆ ಬಗೆಯೊಳು ನೊಂದು ಕಣ್ಣೀರ ಕರೆದೆ. ಅಮ್ಮ ಜನನಿ ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಮಗನೇ, ಮಗನೇ, ಯುಗದಿ ಮಗನೇ, ಯುಗದಿ ಬಗೆ ಬಗೆಯೊಳು ಕಣ್ಣೀರ ಗೆರೆದೆ. ಬಗೆ ಬಗೆಯೊಳು ಕಣ್ಣೀರ ಗೆರೆದೆ. ಕಂದ ಮಗನೇ, ಹೋಗಿ ಬರುವೆನ. ಕಂದ ಹೋಗಿ ಬರುವೆನ. ಹೋಗಿ ಬರುವೆಯ. ಅಮ್ಮ ಹೋಗಿ ಬರುವೆಯ. ಕಂದ ಹೋಗಿ ಬರುವೆಯ. ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವನು ಬದುಕಿದ್ದರು ವ್ಯರ್ಥ. ಬದುಕಿದ್ದರು ವ್ಯರ್ಥ. ಏ ವಿಧಿ, ಏ ವಿಧಿ, ಅರೆಯವನಳಿಸಿ ಜರೆಯಾವರಿಸಿ ಮರಣವಾ
ಮೂಲವನರಿದು ಪರಿಹರಿಸೆ ಮಾನವ ಜೀವನದ ಭಾವನೆಯ ಮೂಲವನರಿದು ಪರಿಹರಿಸೆ ಜ್ಞಾನ ವಿಧಾನ ಒಂದೇ ಹತನ ಜ್ಞಾನಾವರಣ ಭವಭಯ ಹರಣ ಜ್ಞಾನ ವಿಧಾನ ಒಂದೇ ಹತನ ಜ್ಞಾನಾವರಣ ಭವಭಯ ಹರಣ ಲೋಕಸುಖ ವ್ಯಾಕುಲಮಯ ಜೀವ ಹೇ ಹೇ ವಿಧಿ ಹೇ ವಿಧಿ ರೋಗವು ದೇಹದ ಭೋಗಫಲ ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ರೋಗವು ದೇಹದ ಭೋಗಫಲ ಯೋಗಿಯ ತಪವೇ ಮೋಕ್ಷಕ್ಕೆ ಮೂಲ ಎಲೆ ಜೀವ ಎಲೆ ಜೀವ ಎಲೆ ಜೀವ ಎಲೆ ವಿಜಯ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ 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 ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಮಹಾಭೀಕರ ಜಯ ಧ್ವನಿ ಸಹಸ್ರ ಗೋಪಾನು ಭಯಂಕರ ಮಹಾಭೀಕರ ಜಯ ಧ್ವನಿ ಸಹಸ್ರ ಗೋಪಾನು ಭಯಂಕರ ಮಹಾರಥಿಕ ಮಗು ಪದಾತಿ ಪರಿವೃತ ಮಹಾರಥಿಕ ಬಹು ಪದಾತಿ ಪರ ಮಹಾಕಾರಿ ಪಟ ಸಮಕ್ರಾಂತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅಹಿತ ನಿವಹಯುತ ಋಷುಭ ತರುಗ ಗಜ ಸಹಿತ ವಿಭವ ಮುದಿತ ತುಹಿನ ರೋಜಿ ಕುಲ ಮಹಾಬ್ದಿ ನಿಖಿಲ ತುಹಿನ ರೋಜಿ ಕುಲ ಮಹಾಬ್ದಿ ನಿಖಿಲ ರೂಪಭರಿತ ಗುರು ವಿಷಯ ಪರಿಕಲಿತ ರೂಪಭರಿತ ಗುರು ವಿಷಯ ಪರಿಕಲಿತ ಕೃಪಾ ಪರಿತ ಗುರು ವಿಷಯ ಪರಿಕಲಿತ ವಿಜಯ ಜವದೊಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ ಅರ್ಜುನ ವಾಸುದೇವ ಅರ್ಜುನ ಪರಮಾತ್ಮ ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿ ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಿರುವ ಕ್ಷತ್ರಿಯ ವೀರರನ್ನೊಂದು ಸಾರಿ ನೋಡುವೆನು. ದುರ್ಯೋಧನ ಹಿತಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ
ಕ್ಷತ್ರಿಯ ಯೋಧರನ್ನೊಂದು ಸಾರಿ ನನಗೆ ತೋರಿಸು ವಾಸುದೇವ. ನಿನ್ನ ಇಚ್ಛೆ ಅರ್ಜುನ. ನೋಡು ನೋಡು, ಕೌರವನು ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನೊಳಗೂಡಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಶಿಗೊಳಿದು ಕುಳಿತಿರುವವರೇ ಕೌರವನ 98 ಮಂದಿ ಸಹೋದರರು. ಅವರ ರಕ್ಷಣೆಗಾಗಿ 98 ಮಂದಿ ಸಹೋದರರು. ಅವರ ಸಮೂಹದಲ್ಲಿ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ಒಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನೋಡುತ್ತಿರುವವನೇ ಅಶ್ವತ್ಥಾಮ. ಅರ್ಥ ನೋಡು ಪಾರ್ಥ. ಅಷ್ಟಾಶ್ವತ ಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವನೇ ಕೌರವನ ಸೇನಾಪತಿ ಭೀಷ್ಮ. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ಅರ್ಜುನ, ಪರಮಾತ್ಮ, ಆತನು ನಿಮ್ಮ ಪಿತಾಮಹ, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ಒಂದು ಸಾರಿ ವಂದಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಮಃ, ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನ್ನೊಡನೆ ತಿಳಿಸಬಲ್ಲೆನಾದರೆ, ಆಹಾ, ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ವಾಸುದೇವ. ಅರ್ಜುನ, ಏಕೆ ಮಿತ್ರ, ಏನಾಯಿತು? ಏಕೆ ವಿಚಲಿತನಾದೆ? ಸಮರದಿ ಸೆಣಸಾಡೆದ ಕೃಷ್ಣ, ಸಮರದಿ ಸೆಣಸಾಡೆದ ಕೃಷ್ಣ, ಸಮರದಿ ಸೆಣಸಾಡೆದ. ಅರ್ಜುನ, ಸಮರದಿ ಸೆಣಸಾಡೆದ ಕೃಷ್ಣ, ಸಮರದಿ ಸೆಣಸಾಡೆದ ಕೃಷ್ಣ, ಸಮರದಿ ಸೆಣಸಾಡೆದ. ದೇವ. ಅರ್ಜುನ, ಗುರು ಬಾಂಧವರ ಶಿರಛೇದಿಸೆದ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಪರಮಾತ್ಮ. ಅರ್ಜುನ, ಗುರು ಬಾಂಧವರ ಶಿರಛೇದಿಸೆನ, ಅಲ್ಪ ಭೋಗವ ಬಯಸಿ ಮಾತಗಿ ನಾನಾದೆ. ಪರಮಾತ್ಮ. ಅಲ್ಪ ಭೋಗವ ಬಯಸಿ ಪಾತಗಿ ನಾನಾದೆ, ಸಮರದಿ ಸೆಣಸಾಡೆದ ಕೃಷ್ಣ, ಸಮರದಿ ಸೆಣಸಾಡೆದ ಕೃಷ್ಣ, ಸಮರದಿ ಸೆಣಸಾಡೆದ. ವಾಸುದೇವ. ಜರುತ್ತಿದೆ ಕಾಂಡೇವ, ಸೋಲುತ್ತಿದೆ ಕೈ ಕಾಲೋ, ಜರುತ್ತಿದೆ ಕಾಂಡೇವ, ಸೋಲುತ್ತಿದೆ ಕೈ ಕಾಲೋ, ಜರುತ್ತಿದೆ ಕಾಂಡೇವ, ಸೋಲುತ್ತಿದೆ ಕೈ ಕಾಲೋ. ಪರಮಾತ್ಮ. ಜರುತ್ತಿದೆ ಕಾಂಡೇವ, ಸೋಲುತ್ತಿದೆ ಕೈ ಕಾಲೋ, ಜರುತ್ತಿದೆ ಕಾಂಡೇವ, ಸೋಲುತ್ತಿದೆ ಕೈ ಕಾಲೋ. ಮತಿಹೀನ ನಾನಾದೆ, ಪದವ ತೋರಿಸೋ ಮುಲ್ಲ,
ಕೃಷ್ಣ ಸಮರದಿ ಸೆಣಸಾಡನ ಕೃಷ್ಣ ಸಮರದಿ ಸೆಣಸಾಡನ ಸೆಣಸಾಡನ ಸೆಣಸಾಡನ. ಇದೇನು ಅರ್ಜುನ? ಏನು ಹೇಳಲಿ ಕೃಷ್ಣ, ಅಂಗ ಪ್ರತ್ಯಂಗಗಳಲ್ಲಿ ದಾರುಣಜ್ವಾದಿ, ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟುತ್ತಿರುವುದು. ವಾಸುದೇವ, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ. ಹೇ ಯೋಗೇಶ್ವರ, ನಾನು ನೋಡುತ್ತಿರುವುದಾದರೂ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಮಿತ್ರರು, ಜ್ಞಾತಿಗಳು. ಇವರಲ್ಲೆಷ್ಟು ಜನ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಒರಿಯುತ್ತಿರುವುದೆಂಬುದನ್ನು ಬಲ್ಲೆಯ ದೇವ. ರಾಜ್ಯದ ಮೇಲಿನ ಆಸೆಯಿಂದ ಇವರು ನುದಿಸಲು ನನ್ನಿಂದಾಗದು. 3 ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ನಾನೇ ಗುರುವದೆಗೆ ನಾಟಿಂಚಿಗೆ ಕೈ ಹಾಕಲಾರೆನು. ರಥವನ್ನು ಹಿಂದಿರಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಇದೇನಿದು? ಈ ವಿಷಮಾಸಾರದಲ್ಲಿ ಇಂತಹ ಕಶ್ಮಲ್ ಬಾವುನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಹುಟ್ಟಿ ಅನಾರ್ಯದಂತೆ ವರ್ತಿಸಿವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕ ಮಾರ್ಗವನ್ನು ಹಿಡಿಯಬೇಡ. ನೀನು ಆದರ್ಶ ಮಾನವನು, ನಿನಗೆ ಈ ದೌರ್ಬಲ್ಯವು ಶೋಭಿಸದು. ಯುದ್ಧಕ್ಕೆ ಸಿದ್ಧರಾಗೂ ಪಾರ್ಥ. ವಾಸುದೇವ, ದೌರ್ಬಲ್ಯವನ್ನು ತ್ಯಜಿಸಿ ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿದ. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೊಡುವುದು ಗುರುವುದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರ. ಬಂಧು ಬಾಂಧವರ ರಕ್ತದಿಂದ ತೊಯ್ದು ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯೂ ನನಗೆ ಸಮ್ಮತವಿಲ್ಲ ಕೃಷ್ಣ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟ್ಟು ಹೊಸ ಬಟ್ಟೆಯನ್ನು ಧರಿಸುವ ಹಾಗೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಜಿಸಿ ಬೇರೆ ದೇಹವನ್ನು ಆಶ್ರಯಿಸುವುದು. ಹುಟ್ಟಿದವನಿಗೆ ಮರಣ, ಮೃತನಿಗೆ ಪುನರ್ಜನ್ಮ ಮೊದಲನೇ ನಿಶ್ಚಿತವಾಗಿರುವುದು. ಆಗಬೇಕಾದ್ದಕ್ಕೆ ಚಿಂತಿಸಿ ಫಲವಿಲ್ಲ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು ಪಾರ್ಥ. ವಾಸುದೇವ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸುತ್ತಿರುವುದು. ದುಸ್ಸಾಹ ಶೈತ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಶ್ಚೇಷಿತವಾಗಿರುವು. ಹೇಳು ಕೃಷ್ಣ, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಅರ್ಜುನ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿಲ್ಲ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ, ಅಕೀರ್ತಿ ಭಾಜಕರೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತ ಘೋರವಾದುದು. ಶತ್ರುಗಳು ಏಡಿ ಎಂದು ನಿಂದಿಸುವರು, ಆತ್ಮೀಯರು ವಂಚಕನೆನ್ನುವರು. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗೋ ಪಾರ್ಥ. ವಾಸುದೇವ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮನಾಶವೋ ಧರ್ಮ ರಕ್ಷಣೆಯೋ? ಉಭಯ ಭ್ರಷ್ಟನಾಗದಂತೆ ನನಗೆ ದಾರಿಯನ್ನು ತೋರಿಸುವ ವಾಸುದೇವ. ಅರ್ಜುನ, ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು. ಫಲಾನುಫಲಗಳನ್ನು ಚಿಂತಿಸಿದೆ ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆವಿ. ಏಕೆಂದರೆ ಮಾನವನ ಕರ್ಮಕ್ಕೆ ಮಾತ್ರ ಅಧೀನ, ಪಾಲವು ಅವನ ಅಧೀನವಲ್ಲ. ಅಸ್ತ್ರಗಳನ್ನು ಧರಿಸು, ಕರ್ಮ ಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ವಾಸುದೇವ, ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ಈ ಭೂಮಿಯಲ್ಲಿ ನಾನು, ನೀನು, ಭೀಷ್ಮ, ದ್ರೋಣ ಮುಂತಾದವರು ಅನೇಕ ಸಾರಿ ಜನ್ಮಗಳು ಮಾಡುವುದು. ನನಗೆ ಅವುಗಳ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನ, ಅಧರ್ಮದ ಉದ್ಧಾರವಾಗುವುದೋ ಆಗ ಈ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ಅರ್ಜುನ,
ನೀನು ನೆಪಮಾರ್ಥಕ್ಕೆ ಸಹಾಯಕನಾಗು. ಯುದ್ಧದಲ್ಲಿ ಕೀರ್ತಿಯನ್ನು ಗಳಿಸಿ ಜಯಶಾಲಿ ಆಗುವೆ. ಪರಮಾತ್ಮ, ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಯಾದರೂ ಹೇಗೆ? ಬೇಗ ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ನಾನು ಮಾಯಾರೂಪಿ. ದರಿದ್ರ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವನ ಶಕ್ತಿಯನ್ನು ವರ್ಧಿಸುವೆನು. ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋವಿಧ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭವ ಪ್ರಳಯಗಳಿಗೆ ಉದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು ಸರ್ವಾಂತರ್ಮಿಯಾದ ಪರಾಪರ ವಸ್ತುವು ನನ್ನದು. ದಾರದಲ್ಲಿ ಮಣಿಸಮೂಹು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸನಾತ್ಮಕನು. ವೇದಗಳಲ್ಲಿ ಓಂಕಾರವು ನಾನು. ಸೂರ್ಯ ಚಂದ್ರರ ಕಾಂತಿಯೂ ನನ್ನದು. ಶಂಕರ ಋಷಿಗಳಲ್ಲಿ ಭೃಗುವು, ಶಂಕರರಲ್ಲಿ ರುದ್ರನೂ ಆಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅಬೋಧ. ಅದರ ನಲ್ಪಾಂಶದಿಂದ ಜಗತ್ತಿನ ಪ್ರಭವ ಪ್ರಳಯಗಳು ನಡೆಯುವುದು. ಆಯಿತು. ವಾಸುದೇವ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪ ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳವಾಗಿರುವ ಸಮಸ್ತ ಯೋಧರನ್ನು ಒಂದೇ ಬಾರಿ ಆಪೋಷಣೆ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ಯುದ್ಧದಲ್ಲಿ ಕೀರ್ತಿಯನ್ನು ಗಳಿಸಿ ಜಯಶಾಲಿ ಆಗುವೆ. ಪ್ರಭೋ, ಕೈಕಾಲುಗಳು ಕಂಪಿಸುತ್ತಿರುವು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಗೋಪಿಕಾ ವಲ್ಲಭ, ಲಲನಾ ಚಿತ್ತಾರಂಜಕವಾದ ನಿನ್ನ ಸುಹಾಸ ವದನವೆಲ್ಲಿ? ಮನವು ಚಂಚಲದ ಕಾರ್ಗತ್ತಲಾಗಿ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯಿತೇ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ. ಶರಣು ಶರಣು ಗಿರಿದಾರಿ ಗಿರಿದಾರಿ. ಶರಣರ ಪೊರೆಯೋ ದೀನನ ನಿಧಿಯೇ. ಶರಣರ ಪೊರೆಯೋ ದೀನನ ನಿಧಿಯೇ. ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುತ್ತಿ ರಾಧಾರಮಣ, ಮುಕ್ತಿಯ ಕರುಣಿಸುತ್ತಿ. ನೋಡಲಾರೆ ಪ್ರಭೋ ನಿನ್ನ ವಿಶ್ವರೂಪವ. ನೋಡಲಾರೆ ಪ್ರಭೋ ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣನೆ. ಜೋಡಿಸಿ ಕರಗಳ ಬೇಡುವೆ ಚರಣನೆ. ಮಾಡು ಕೃಪೆಯೇನೋ ಪಾಮರನನ್ನೊಳೋ. ಮಾಡು ಕೃಪೆಯೇನೋ
ಭೀಕರ ರೋಮದ ಬೇಗೆಯನ ಸಹಿಸೆ ಭೀಕರ ರೋಮದ ಬೇಗೆಯನ ಸಹಿಸೆ ಶರಣರ ಮೊರೆಯೋ ದೀನನ ನಿಧಿಯೇ ಧನ್ಯನಾದ ಪ್ರಭು ಧನ್ಯನಾದ ಭಯವನ್ನು ಬಿಡು ಪ್ರಾಣಸಕ. ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯ ಮೂರ್ತಿ ದರ್ಶನ ಮಾಡು. ಸಾಗರ ಮಧ್ಯದಲ್ಲಿ ನಿಶ್ಚಲವಾಗಿ ನಡೆಯುವ ನಾವಿಯಂತೆ ನಿನ್ನ ಹೃದಯವು ಶಾಂತವಾಗಲಿ. ಕುರುಕ್ಷೇತ್ರ ಯುದ್ಧದಲ್ಲಿ ನಿನ್ನ ನೌಕೆಯು ಪ್ರಥಮಿಷ್ಠವಾಗದಂತೆ ನಾನು ನೋಡಿಕೊಳ್ಳುವೆನು. ಹಾಗಾದರೆ ಯುದ್ಧಕ್ಕೆ ಸಿದ್ಧನಾದೆಯ? ತೆಗೆದುಕೋ ಗಾಂಡೀವ, ಯುದ್ಧ ಮಾಡು ಪಾರ್ಥ. ಧನ್ಯನಾದ ಪರಮಾತ್ಮ ಧನ್ಯನಾದ ಅಡಿ यदा यदा हि धर्मस्य ग्लानिर्भवति भारत अद्भुताय धर्मस्य तदा यदुश्रुता धर्म संस्था